ಕರ್ನಾಟಕ ರಾಜಕೀಯದಲ್ಲಿ ಈಗ ಒಕ್ಕಲಿಗ ಕೋಟೆಯ ನಾಯಕತ್ವಕ್ಕಾಗಿ ಬಿಗ್ ಫೈಟ್ ನಡೀತಾ ಇದೆ. ಹೌದು, ಕೇಂದ್ರ ಸಚಿವ ಎಸ್.ಡಿ. ಕುಮಾರಸ್ವಾಮಿ ಮತ್ತು ಸಿಎಂ ಡಿ.ಕೆ. ಶಿವಕುಮಾರ್ ನಡುವಿನ ವಾಗ್ದಾಳಿ ಈಗ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಒಂದೆಡೆ ಸಿದ್ದರಾಮಯ್ಯ ಸರ್ಕಾರದ ಮೂಢ ಹಗರಣವನ್ನು ಹಿಡಿದುಕೊಂಡು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ವಿರುದ್ಧ ನಿರಂತರ ದಾಳಿಯನ್ನ ಮಾಡ್ತಾ ಇದ್ರೆ, ಇನ್ನೊಂದೆಡೆ ಡಿ.ಕೆ. ಶಿವಕುಮಾರ್ ಅವರು ಎಸ್.ಡಿ.ಕೆ. ಅವರ ಹಳೆಯ ಗಣಿ ಹಗರಣದ ಕಡತಗಳನ್ನ ಓಪನ್ ಮಾಡುವಂತಹ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಈ ಜಟಾಪಟಿಗೆ ಅಸಲಿ ಕಾರಣ ಮಂಡ್ಯ ಮತ್ತು ರಾಮನಗರ ಭಾಗದ ರಾಜಕೀಯ ಹಿಡಿತ. ಲೋಕಸಭಾ ಚುನಾವಣೆಯ ಗೆಲುವಿನ ನಂತರ ಎಸ್.ಡಿ.ಕೆ. ತಮ್ಮ ಹಿಡಿತ ಭದ್ರಪಡಿಸಿಕೊಳ್ತಾ ಇದ್ರೆ, ಅತ್ತ ಡಿ.ಕೆ. ಶಿವಕುಮಾರ್ ಅವರು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಧ್ವಜ ಹಾರಿಸೋಕೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಇತ್ತೀಚಿನ ಸಭೆಗಳಲ್ಲಂತೂ ಇಬ್ಬರೂ ನಾಯಕರು ಒಬ್ಬರ ಇತಿಹಾಸವನ್ನ ಮತ್ತೊಬ್ಬರು ಕೆದಕುತ್ತ ಬಹಿರಂಗ ಸವಾಲುಗಳನ್ನ ಹಾಕ್ತಾ ಇದ್ದಾರೆ. ಇದು ಕೇವಲ ಇಬ್ಬರು ನಾಯಕರ ನಡುವಿನ ಫೈಟ್ ಅಲ್ಲ, ಮುಂದಿನ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿ ಅಂತ ಹೇಳಿ ರಾಜಕೀಯ ವಲಯದಲ್ಲಿ ವಿಶ್ಲೇಷಿಸಲಾಗ್ತಾ ಇದೆ. ಹಾಗಾದ್ರೆ ಈ ರಾಜಕೀಯ ಯುದ್ಧದಲ್ಲಿ ಗೆಲುವು ಯಾರದ್ದು? ಹಳೆ ಮೈಸೂರು ಭಾಗದ ಅಧಿಪತಿ ಯಾರಾಗ್ತಾರೆ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ರಾಜ್ಯ ರಾಜಕೀಯದ ಇಂತಹ ಪ್ರಮುಖ ಅಪ್ಡೇಟ್ಸ್ಗಾಗಿ ನಮ್ಮ ಪೇಜ್ ಅನ್ನ ಈಗಲೇ ಫಾಲೋ ಮಾಡಿ.